ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗ, ಅದು ಕೂಡ ಇವತ್ತು ಬಹಳಾನೇ ವಿಶೇಷ. ಯಾಕಂದ್ರೆ ಕಾಮ ದಹನ ಮಾಡ್ಕೊಳ್ಳುವಂತಹ ದಿನ ಇವತ್ತು. ನಮ್ಮೆಲ್ಲರ ಆಸೆಯನ್ನ ಬೂದಿ ಮಾಡ್ಕೊಳ್ಳೋ ದಿನ. ಯಾಕಂದ್ರೆ ಆಸೆ ಇರ್ಲೇಬೇಕು, ಆದ್ರೆ ದುರಾಸೆ ಇರಬಾರ್ದು ಅಂತ ನೀವೇ ಹೇಳ್ತಿರ್ತೀರಾ. ಜೊತೆಗೆ ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾಗಿ ಶಿವನ ಸ್ಮರಣೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಅಂಗಾರಕ ಪೂಜೆ ಕುರಿತು ತಿಳಿಸ್ಕೊಡ್ತೀನಿ ಅಂತಿದ್ರಿ ಗುರುಜಿ, ಏನದು? ನೋಡಿ, ಶಿವನ ಪೂಜೆ, ಅಂಗಾರಕ ಪೂಜೆ, ಭಂಡಾರ ಪೂಜೆ ಅನ್ನೋದು ಕಾಮದಹನದ ನಂತರ ಮಾಡ್ಕೋಬೇಕು ಅಂತೀವಿ. ಅಂದರೆ ಬಣ್ಣವಾಗಿ ವಿಶೇಷವಾಗಿರ್ತಕ್ಕಂಥ ಹೋಲಿ ಅಂತಕ್ಕಂಥ ಏನು ಬಣ್ಣಗಳ ಲೋಕವನ್ನು ನೀವೆಲ್ಲ ಸೃಷ್ಟಿ ಅಂದ್ಕೊಂಡಿದ್ದೀರಾ, ನಿಜವಾಗ್ಲೂ ಇದನ್ನೆಲ್ಲ ಆ ಉದಾಹರಣೆ ಪೂರ್ವಕವಾಗಿ ಕೊಡಬೇಕು ಅಂದರೆ, ಇವತ್ತು ಎಲ್ಲರೂ ತಮ್ಮ ತಮ್ಮ ಹಳೆ ಬಟ್ಟೆಗಳನ್ನು, ಯಾವುದು ಹರಿದೋಗಿದೆ, ಪ್ಯಾಂಟ್ ಕಿತ್ತು ಹೋಗಿದೆ, ಶರ್ಟ್ ಕಿತ್ತು ಹೋಗಿದೆ, ಅಲ್ಲಿ ಹರಿದೋಗಿದೆ, ಇಲ್ಲಿ ಹರಿದೋಗಿದೆ ಅಂತಿರುತ್ತೆ. ಅಂಥ ಬಟ್ಟೆಗಳನ್ನು, ಹಳೆಯದು ಬೇಡ ಅಂತಕ್ಕಂಥದ್ದು, ದೇಹದ ಮೇಲೆ ಕಪ್ಪು ನೀಲಿ ಕೆಂಪುಗಳು ಅಂತೀರ, ಅದೆಲ್ಲ ಯಾರಿಗೋ ಕೊಡೋ ಬದಲು ಸುಟ್ಟು ಹಾಕಬೇಕು ಸಾಯಂಕಾಲ ಸೂರ್ಯಾಸ್ತದ ನಂತರ. ಮನೆ ಮುಂದೆ ಸುಟ್ಟು ಹಾಕಬೇಡಿ. ಯಾಕೆಂದರೆ ಇಡೀ ಜಗತ್ತಲ್ಲಿ ಮನೆ ಮುಂದೆ ಸುಡೋದು ಯಾವಾಗ ಅಂದರೆ, ಯಾವುದಾದ್ರೂ ಮನುಷ್ಯ ಸತ್ತೋದಾಗ. ಅವ್ರೇನು ಯಾವುದು ಮೆಸೇಜ್ ಪಾಸ್ ಮಾಡಬೇಕಿಲ್ಲ, ಇವ್ರ ಮೇಲೆ ಸತ್ತೋದ್ರು ಬನ್ನಿ ಹಲೋ ಅಂತ ಈಗೆಲ್ಲ ಫೋನ್ ಮಾಡ್ತಾರೆ. ಹಾಗೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಹಾಕಿ ಸುಟ್ಟರೆ ಸಾಕು. ಆದರೆ ಇವತ್ತಿನ ದಿವಸ ಏನು ಮಾಡಬೇಕು, ಒಂದು ಏರಿಯಾ, ಒಂದು ರೋಡು, ಒಂದು ಸೊಸೈಟಿ, ಯಾವುದಾದ್ರೂ ಒಂದು ಪೂರ್ತಿ ಇರತಕ್ಕಂಥ ಜಾಗದಲ್ಲಿ ಎಲ್ಲರೂ ಅಕ್ಕಮನೆ ಪಕ್ಕದ ಮನೆ, ಮಾಡಿ ಮೇಲ್ ಮನೆ, ಇವ್ರ ಮನೆ, ಅವ್ರ ಮನೆ, ಬಾಡಿಗೆ ಮನೆ, ಹಿತ್ತಲ ಮನೆ, ಫ್ರೆಂಡ್ ಮನೆ, ಯಾರ್ಯಾರಿದೆಯೋ ಎಲ್ಲನ್ನ ಕರೆದು ಆ ಬಟ್ಟೆಗಳನ್ನು ಒಂದು ಏರಿಯಾಗೆ ಒಂದು ಕಡೆ ಹಾಕಿಸ್ಬಿಡ್ಬೇಕು. ಅದನ್ನ ನಂತರ ಆ ಭಸ್ಮವನ್ನು ತೆಗೆದುಕೊಂಡು ಪರಮೇಶ್ವರನ ಪ್ರಾರ್ಥನೆ ಮಾಡಿ ಶಿವಲಿಂಗಕ್ಕೆ ಅರ್ಪಿಸ್ಬೇಕು ಅಂತ ಹೇಳುತ್ತೆ. ಆ ಶಿವಲಿಂಗಕ್ಕೆ ಅರ್ಪಿಸಿದಾಗ ಈ ಕಾಲದಲ್ಲಿ ಏನು ಮಾಡ್ತಾರೆ ಅರ್ಚಕರು, ನಾವೆಲ್ಲ ತಗೊಳ್ಳಾಗಲ್ರಿ, ಅದೇನೋ ತಂದ್ಬಿಟ್ಟು ಎಲ್ಲ ಹಾಕಿ ಅಂದ್ರೆ ಏನು ಮಾಡ್ತಾರೆ? ಏನು ಬೇಡ, ನಿಮ್ಮ ಮನೇಲಿ ಸಾಲಿಗ್ರಾಮ ಇರುತ್ತೆ ಅಂತ ಇಟ್ಕೊಳ್ಳಿ, ಪುಟಾಣಿ ಲಿಂಗ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಮನೆ ಹತ್ರ ಅಕಸ್ಮಾತ್ ಜಾಗವಿಲ್ಲದಿದ್ದರೆ ತುಳಸಿ ಕಟ್ಟೆ ಹತ್ರ ಇಟ್ಟು ಈ ಭಸ್ಮವನ್ನು ಅದನ್ನು ಸ್ವಲ್ಪ ಮಟ್ಟಿಗೆ ಅದು ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಅದನ್ನು ಆಮೇಲೆ ಹಣೆಗೆ ಇಟ್ಕೋಬೇಕು. ಅದಕ್ಕೆ ವಾಯುರನಿಲಂ ಅಮೃತಂ ಅಭೇದಂ ಇದಂ ಶರೀರಂ ಭಸ್ಮಾಂತಕಂ ಶರೀರಂ. ಅದಕ್ಕೆ ಇದಂ ಶರೀರಂ ಭಸ್ಮಾಂತಕಂ ಶರೀರಂ ಅಂದರೆ ಈ ದೇಹ ಪೂರ್ತಿ ಭಸ್ಮವಾಗೋದು ಗ್ಯಾರಂಟಿ. ಕಾಮ ದಹನಗಳನ್ನು, ದೇಹದಲ್ಲಿರ್ತಕ್ಕಂಥ ದುರಾಸೆಗಳನ್ನೆಲ್ಲ ಇವತ್ತೇ ದಹಿಸಿದ್ದೀನಿ. ದೇಹದಲ್ಲಿರ್ತಕ್ಕಂಥ ಶನಿ ಹೊರಗಡೆ ಹೊರಟಾಗ ಭಗವಂತನ ಕೃಪಾಕಟಾಕ್ಷ ಆಂಜನೇಯ ವೀರಾಂಜನೇಯ ಅನುಗ್ರಹವನ್ನು ಪಡಿತಕ್ಕಂಥ ಸರ್ವಶಕ್ತಿಯು, ಆಸೆಗಳೆಲ್ಲ ಪರಿಪೂರ್ಣವಾಗ್ತಕ್ಕಂಥ ಅವಕಾಶಗಳು, ಇಡೀ ಜಗತ್ತಿನ ಸುಭಿಕ್ಷವಾಗಿರ್ತಕ್ಕಂಥ ಅವಕಾಶ ಇವತ್ತಿನ ದಿವಸ ಕಾಮದಹನ. ಅದಾದಮೇಲೆ ಅದನ್ನು ನೀರಲ್ಲಿ ಓಕ್ಲಿ ಅಂತ ಕರಿತೀವಿ, ಅದನ್ನು ತಗೊಂಡು ಯಾರ ಮೇಲೆ ಬೇಕಾದರೂ ಭಸ್ಮವನ್ನು ಹಾಕ್ಕೊಳ್ಳೋದು. ಇವರೆಲ್ಲ ಏನು ಮಾಡ್ತಾರೆ, ಇರೋಬ್ಬರೋ ಬಣ್ಣನೆಲ್ಲ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ಬಣ್ಣನೋ ಈ ಕಾಲದಲ್ಲ ದರಿದ್ರದವರು ಆ ಹೋಲಿ ಹಬ್ಬ ಅಂತಾರೆ. ಹೇಳ್ತಾ ಇದ್ದೀನಿ ಯುವಕರಿಗೆ, ದರಿದ್ರದವರು ಅಂದರೆ ಆ ಕೋಳಿ ಮುಟ್ಟೆನೆಲ್ಲ ತಗೊಂಡು ಅದನ್ನೆಲ್ಲ ಮೆತ್ಕೊಂಡು ತಲೆಗೆಲ್ಲ ಹಾಕ್ತೀರಾ. ನಿಮ್ಮ ಯೋಗ್ತೆಗಷ್ಟು ಬೆಂಕಿ ಹಾಕ್ತು, ಯಾವ ನನ್ನ ಮಗ ಹೇಳ್ಕೊಟ್ಟವನು ಇದನ್ನೆಲ್ಲ ಅಸಹ್ಯ ತಂದು ಯಾವ್ಯಾವುದು ಮೊಟ್ಟೆಗಳನ್ನೆಲ್ಲ ತಗೊಂಡ್ಬಂದು ಹಾಕ್ತೀರಾ. ದೋಷಗಳು, ಅದರಲ್ಲಿ ಅಕಸ್ಮಾತ್ ಹುಟ್ಟಬೇಕಾದ ಪ್ರಾಣಿ ನಶಿಸಿ ಹೋಗುತ್ತೆ. ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಎಷ್ಟು ಭಾಷಣ ಇದೆ, ಯಾರು ಮೊಟ್ಟೆ ಹೊಡಿತಾರೋ ಅವನ ಮನೆ ವಂಶನೇ ಸರ್ವನಾಶವಾಗಿ ಹೋಗ್ಲಿ ಅಂತ ನಾನೇ ಶಾಪ ಹಾಕ್ತೀನಿ. ಹೇಳಿದ್ದೀನಿ ಇವತ್ತೇ. ಆ ಮೊಟ್ಟೆಗಳನ್ನು ಹುಡುಗರಾಗಲಿ ಹುಡುಗಿರಾಗಲಿ ಬರೀ ಓಕ್ಲಿನ ಆಡಬೇಕು. ಎಷ್ಟು ಚೆನ್ನಾಗಿತ್ತು ರಾಧಾಕೃಷ್ಣ ಹೀಗೆ ಇಟ್ಕೊಂಡು ಫಸ್ಟ್ ಕ್ಲಾಸ್ ಹೀಗೆ ಆಡಿದ್ರೆ, ರಾಧಾ ಕೃಷ್ಣ ಅಂತ ಆಡೋರು. ನೀವೆಲ್ಲ ಜೋಗ್ತೆಗೆ ಎಷ್ಟು ಚೆನ್ನಾಗಿ ಬಣ್ಣ ಹಾಕೋ, ಸ್ನಾನ ಮಾಡಿದ್ರೆ ಲಕ್ಷ್ಮಣಗೆ ಇನ್ನೊಂದು ಬಣ್ಣ ತಂದು ಹಾಕೋರು. ಈಗ ಹಾಕೋ ಬಣ್ಣಗಳ ಆ ಪೇಂಟ್ ಹೊಡೆದಂಗೆ ಇರುತ್ತೆ. ಅದರಲ್ಲಿ ಸಿಲ್ವರ್ ಹೊಡೆದಿರ್ತೀರಾ, ಸಾಲದಕ್ಕೆ ಯಾವುದೋ ಮೊಟ್ಟೆಗಳನ್ನ ತಂದು ಅವನ ತಲೆ ಮೇಲೆ, ಇವನ ತಲೆ ಮೇಲೆ, ಅವಳ ಮೇಲೆ, ಇವಳ ಮೇಲೆ ಬಿಸಾಕಿರ್ತೀರ. ನಿಮ್ಮ ಯೋಗ್ತೆಗೆ ಇದೆಲ್ಲ ಕರ್ಮಕಾಂಡಗಳು. ಈ ಥರದ್ದೆಲ್ಲ ಮಾಡಬೇಡಿ. ಯಾರ್ಯಾರು ಮೊಟ್ಟೆಗಳನ್ನು ಹೊಡಿತೀರಾ, ಕೋಳಿಗಳು ತನ್ನ ಶಾಪವನ್ನು ನನ್ನ ಮಕ್ಕಳನ್ನ ಸಾಯಿಸ್ತಿದಾರಲ್ಲ ಅಂದ ಅದೇ ರೀತಿಯಾಗಿ ನೀವು ತಿಂದೂ ಸಾಯದೇ ಇರತಕ್ಕಂಥದ್ದು ನಿಮ್ಮ ವಂಶವೆಲ್ಲ ನಿರ್ವಂಶವಾಗಿ ಸರ್ವನಾಶವಾಗಲಿ ಅಂತ ನಾನೇ ಶಪಿಸ್ತೀನಿ. ವಿಶೇಷವಾಗಿರ್ತಕ್ಕಂಥ ಅವಧನ ಧರ್ಮ ಕಾರ್ಯ. ಅದಕ್ಕೆ ಈ ರೀತಿಯಾದ ಸಂಸ್ಕಾರವಂತವಾಗಿ ಆಗ್ತಕ್ಕಂಥ ಇಷ್ಟೇ. ಆ ಭಸ್ಮ ಏನು ದಹನ ಮಾಡಿದ್ದೀವಿ ಅದನ್ನು ಪ್ರತಿಪೂರ್ವಕವಾಗಿ ಎಲ್ಲರಿಗೂ ಹಣೆ ಹಚ್ಕೊಳ್ಳೋದು, ಅದನ್ನು ನೀರಲ್ಲಿ ಕಳಿಸಿ ಓಕ್ಲಿನ ಮಿಶ್ರ ಮಾಡಿ ಎಲ್ಲರಿಗೂ ಬಣ್ಣವಾಗಿ ಆ ಲೋಕಕ್ಕೆ ಸುಖ ಜೀವನ. ಹಬ್ಬ ಕತ್ಲಿಂದ ದೂರ ಆದ್ವಿ, ಬೆಳಕಿನ ಹತ್ರ ಬರ್ತಾ ಇದ್ವಿ, ಮೇಲ್ಗಡೆ ಇರ್ತಕ್ಕಂಥ ಪೌರ್ಣಮಿ ಚಂದ್ರ ನಗ್ತಾ ಇದ್ದಾನೆ ಅಂಥೇಳಿ ಚಂದ್ರನ ಮುಖಾಂತರವಾಗಿ ನಾವೆಲ್ಲ ಆಡ್ತಕ್ಕಂಥ ಹೋಲಿ ಹಬ್ಬವೇ ಈ ಕಾಮ ದಹನ ಹಬ್ಬ. ಅದಕ್ಕೆ ನೀವೆಲ್ಲ ಆ ಕಾಮದಹನಕ್ಕೆ ಸಿದ್ಧವಾಗಿ, ಜಗತ್ತಲ್ಲಿ ಎಲ್ಲ ಹಳೆ ಬಟ್ಟೆಗಳು ಏನೇನು ಇಟ್ಟಿದ್ದೀರಾ, ಪಟ್ಟದ ಮೇಲೆಲ್ಲ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥದ್ದು ಹಾಳು ಮುಳು ಕಸ ಟೈಟ್ ಆಗಿರೋದು, ನಾಳೆ ತಿರುಗಿ ಸಣ್ಣ ಆಗಲ್ಲ ಹಾಕೊಳ್ಳೋಕ್ಕೆ. ನಾವುಗಳೇ ಎಂತೆಂಥ ಬಟ್ಟೆಗಳೆಲ್ಲ ಬಿಸಾಕಿದ್ದೀವಿ, ನಿಮ್ಮ ಯೋಗ್ತೆಗೆ ಸುಟ್ಟು ಬಿಸಾಕಿನೇ ಬಿಟ್ಟಿದ್ದೀವಿ. ನೀವು ಹಾಗೇನೆ ಜೀವನ ಪರ್ಯಂತ ಇನ್ನೊಬ್ಬರು ಬಡವರು ಕೊಡ್ಬೋದು ಅಂತೆ. ಕೆಲವರು ಕೊಟ್ಟರು ಏನು ಹಿಂಗೆ ಕೊಟ್ಟಿದ್ದೀರಾ, ಚೆನ್ನಾಗಿರೋದು ಕೊಡ್ಬೋದ, ಯಾಕೆ ಬೇಕೋ ಅದ್ರ ಬಳಿ ಸುಟ್ಟಾಕ್ಬಿಟ್ರೆ ನೆಮ್ಮದಿ. ಯಾವನಿಗೂ ಕೊಟ್ಟು ಅನ್ಸ್ಕೊಳ್ಳೋದು ಇಲ್ಲ, ಕೊಟ್ಟು ಅನ್ಸ್ಕೊಳ್ಳೋಂಥದ್ದು ಯಾಕೆ ಬೇಕು. ಈ ಜೀವನ ಸುಖವಾಗಿರಲಿ, ನಿಮ್ಮೆಲ್ಲರ ಹಾರೈಕೆ ಭಗವಂತನ ಕೃಪಾ ಕಟಾಕ್ಷ ಚೆನ್ನಾಗಿರಲಿ ಅಂತ ನಮ್ಮ ಅಪೇಕ್ಷೆ ಮುಖಾಂತರವೇ ಇವತ್ತೇನು ಹೇಳೋಣ, ಮಂಗಳವನ್ನೇ ಹಾಡೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.